ಗಂಗಮ್ಮಾದೇವಿ ದೇವಾಲಯದ 15ನೇ ವಾರ್ಷಿಕೋತ್ಸವ ಅಂಗವಾಗಿ ಧಾರ್ಮಿಕ ಕೈಂಕರ್ಯಗಳು, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗಿ. ಚಿಕ್ಕಬಳ್ಳಾಪುರ ನಗರದ 7ನೇ ವಾರ್ಡ್ ಗಂಗನಮಿಂದೆಯಲ್ಲಿ ಶ್ರೀ ಯೋಗಮಲ್ಲೇಶ್ವರ ಸ್ವಾಮಿ ದೇವಾಲಯ ಮತ್ತು ಗಂಗಮ್ಮಾದೇವಿ ದೇವಾಲಯದಲ್ಲಿ ಇಂದು ಶುಕ್ರವಾರ 15ನೇ ವಾರ್ಷಿಕೋತ್ಸವದ ಅಂಗವಾಗಿ 2 ದಿನಗಳ ಕಾಲ ಹೋಮ ಹವನ, ವಿಶೇಷ ಪೂಜೆ, ಅನ್ನ ಸಂತರ್ಪಣೆ ಹಾಗೂ ಇತರೆ ಧಾರ್ಮಿಕ ಕಾರ್ಯಕ್ರಮಗಳು ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ದೇವಿಯ ಮಹಿಮೆಯಿಂದ ಸಹಸ್ರಾರು ಭಕ್ತರು ಜೀವನ ಒಳ್ಳೆಯದಾಗಿದೆ ಎಂದು ಭಕ್ತರು ನಂಬಿಕೆ. ಇಂದು ದೇವಾಲಯದ 15ನೇ ವಾರ್ಷಿಕೋತ್ಸವದ ಅಂಗವಾಗಿ ದೇವಾಲಯದಲ್ಲಿ ಆಯೋಜಿಸಿದ್ದ ಧಾರ್ಮಿಕ ಕೈಂಕರ್ಯದಲ್ಲಿ ಸಹಸ್ರಾರು ಭಕ್ತರು ಬಂದು ವಿಶೇಷ ಪೂಜೆ ಸಲ್ಲಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ಭರತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ದೇವಾಲಯಕ್ಕೆ ಬಂದು ಪೂಜೆ ಸಲ್ಲಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ಎಲ್ಲರ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು. ಇನ್ನು ವಾರ್ಡಿನ ಯುವ ಮುಖಂಡ ಸಮಾಜ ಸೇವಕ ಎನ್ ನಾಗೇಶ್ ಹಾಗೂ ಸಂದೀಪ್ ಮಾತನಾಡಿ, ಗಂಗಮ್ಮಾದೇವಿಯ ಮಹಿಮೆ ಅಪಾರ. ಜನರು ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡರೆ ಖಂಡಿತವಾಗಿಯೂ ಆ ದೇವಿ ನೆರವೇರಿಸುತ್ತಾಳೆ. ಕಳೆದ 15 ವರ್ಷಗಳಿಂದ ಧಾರ್ಮಿಕ ಕೈಂಕರ್ಯಗಳು ನಡೆಯುತ್ತಿದೆ. ಆ ದೇವಿಯ ಕೃಪೆಯಿಂದ ಸಹಸ್ರಾರು ಭಕ್ತರಿಗೆ ಒಳ್ಳೆಯದಾಗಿದ್ದು, ಪ್ರತಿ ಗುರುವಾರ ಹಾಗೂ ಶುಕ್ರವಾರ ಹೆಚ್ಚು ಸಂಖ್ಯೆಯಲ್ಲಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ಗಂಗಮ್ಮಾದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ. ಊರಿಗಲ್ಲದೆ ರಾಜ್ಯಕ್ಕೆ ಒಳ್ಳೆಯದಾಗಲಿ, ದೇವಿ ಎಲ್ಲರಿಗೂ ಆರೋಗ್ಯ, ಆಯಸ್ಸು ನೀಡಲಿ ಎಂದು ಅವರು ಸಮಾಜ ಸೇವೆ ಮುಖಾಂತರ ಕ್ಷೇತ್ರದಲ್ಲಿ ಮನೆಮಾತಾಗಿರುವ ಸಂದೀಪ್ ಬಿ ರೆಡ್ಡಿ ಅವರು ಇಂದು ದೇವಾಲಯಕ್ಕೆ ಭೇಟಿ ನೀಡಿ ದೇವಿಯ ಆಶೀರ್ವಾದ ಪಡೆದಿದ್ದು, ದೇವರು ಸಂದೀಪ್ ರೆಡ್ಡಿ ಅವರಿಗೆ ಇನ್ನಷ್ಟು ಸಮಾಜ ಸೇವೆ ಮಾಡಲು ಶಕ್ತಿ ನೀಡಿ ಉನ್ನತ ಮಟ್ಟಕ್ಕೆ ಬೆಳೆಯಲಿ ಎಂದು ನಾಗೇಶ್ ಹಾಗೂ ಸಂದೀಪ್ ಅವರು ದೇವರಲ್ಲಿ ಪ್ರಾರ್ಥಿಸಿದರು. ಈ ವೇಳೆ ದೇವಾಲಯದ ಅರ್ಚಕರಾದ ನರಸಿಂಹಮೂರ್ತಿ ಹಾಗೂ ವಾರ್ಡ್ನ ಮುಖಂಡರು ಹಾಜರಿದ್ದರು. ವರದಿ ಸಲಾಹುದ್ದೀನ್, ಚಿಕ್ಕಬಳ್ಳಾಪುರ. ಈ ದಿನ ಗಂಗನ್ಮಿದ್ಯ ನಮ್ಮ ಚಿಕ್ಕಬಳ್ಳಾಪುರದ ವಾರ್ಡ್ ನಂಬರ್ 7ರಲ್ಲಿ ಗಂಗಾದೇವಿ ದೇವರ ಒಂದು 15ನೇ ಜಾತ್ರಾ ಮಹೋತ್ಸವ ನಡೀತಾ ಇತ್ತು. ಇದಕ್ಕೆ ನನ್ನ ಎಲ್ಲ ಸ್ನೇಹಿತರು, ನನ್ನ ತಾಯಂದ್ರು ಎಲ್ಲರೂ ಬರಲೇಬೇಕು ಅಂತ ಹೇಳಿದ್ರು. ಬಂದೆ, ಪೂಜೆಯಲ್ಲಿ ಪಾಲ್ಗೊಂಡೆ. ಇಡೀ ನನ್ನ ಚಿಕ್ಕಬಳ್ಳಾಪುರದ ಜನತೆಗೆ ಈ ಗಂಗಮ್ಮ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡಿದ್ದೀನಿ. ತುಂಬಾ ಅದ್ದೂರಿಯಾಗಿ, ತುಂಬಾ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಎಲ್ಲ ವಾರ್ಡ್ನ ಎಲ್ಲ ನಾಗರಿಕರು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಈ ಮುಖಾಂತರ ಹೇಳ್ತಾರೆ. ಸರ್, ಇವತ್ತು ಗಂಗನಮಿದ್ಯೆಯಲ್ಲಿ 15ನೇ ವಾರ್ಷಿಕೋತ್ಸವ ಹಮ್ಮಿಕೊಂಡಿದ್ವಿ. ತುಂಬಾ ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ನಮ್ಮ ಸಂದೀಪ್ ರೆಡ್ಡಿ ಅವರು ಬಂದಿದ್ರು. ನಾವೇನ್ ಹೇಳ್ತೀವಿ ಅಂದ್ರೆ, ಬರೀ ನಮ್ಮ 7ನೇ ವಾರ್ಡ್ ಅಲ್ದಿರ ಇಡೀ ಚಿಕ್ಕಬಳ್ಳಾಪುರ ಸಮಸ್ತ ಜನತೆಗೂ ನಮ್ಮ ಗಂಗಮ್ಮ ತಾಯಿಗೆ ಒಳ್ಳೇದ್ ಮಾಡ್ಲಿ, ಎಲ್ಲರಿಗೂ ಆರೋಗ್ಯ ಕೊಟ್ಟು ಒಳ್ಳೆ ಕಾಪಾಡ್ಕೊಂಡ್ ಬರ್ಲಿ ಅಂತ ನಾವು ಆಶಿಸ್ತೀವಿ. ಈ ದೇವಸ್ಥಾನ ಸರ್, ಇದು 15 30 ವರ್ಷದಿಂದ ಇಲ್ಲಿ ದೇವ್ರು ನಿಲ್ಸಿದ್ದಾರೆ. ಅದ ಸ್ವಲ್ಪ ನಾವು ಅದ್ದೂರಿಯಾಗಿ ಒಂದು 15 ವರ್ಷಗಳಿಂದ ನಾವು ಆಚರಣೆ ಮಾಡ್ಕೊಂಡ್ ಬರ್ತಾ ಇದೀವಿ. ಏನೇನ್ ಮಾಡಿದ್ದೀರಿ ನೀವು ಇವತ್ತು? ಹಿರಿಯರ ಸ್ಟಾಫ್ 7ನೇ ವಾರ್ಡ್ ಗಂಗನಮಿದ್ದೆ, ಚಿಕ್ಕಬಳ್ಳಾಪುರ. ನನ್ನ ಹೆಸರು ನಾಗೇಶ್ ಅಂತ. ನಾವು ಇಲ್ಲಿ ನನಗೆ ಹುಷಾರು ಬಂದಾಗಿಂದ ಸುಮಾರು ಒಂದು 15 ವರ್ಷಗಳಿಂದ ನಾವು ಇಲ್ಲಿ ದೇವರ ಕಾರ್ಯಕ್ರಮಗಳು ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಒಳ್ಳೆ ಅಭಿವೃದ್ಧಿ ಕಂಡಿದೆ ದೇವಸ್ಥಾನ. ಒಳ್ಳೆ ಜನ ಬರ್ತಾರೆ. ದಿನ ಶುಕ್ರವಾರ, ಗುರುವಾರ ಬಂದು ಸುಮಾರು ಒಂದು 200ರಿಂದ 300 ಜನ ಇಲ್ಲಿ ಸೇರ್ತಾರೆ. ಹಾಗಾಗಿ ಇವತ್ತು ಹೋಮ ಮತ್ತು 15ನೇ ವಾರ್ಷಿಕೋತ್ಸವ ಇದ್ದಿದ್ರಿಂದ ಹೋಮ ಮತ್ತು ಇನ್ನ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ವಿ. ಇದ್ರ ಪ್ರಯುಕ್ತ ನಮ್ಮ ಸಂದೀಪ್ ಅಣ್ಣ ಅವ್ರನ್ನ ಕರೆದಾಗ, ಸಂದೀಪ್ ರೆಡ್ಡಿ ಅಣ್ಣ ಅವ್ರು ಸಂತೋಷವಾಗಿ ಒಪ್ಕೊಂಡು ಬಂದು ಒಂಥರ ನಮ್ಮ ಗಂಗನಮಿದ್ಯೆಯಲ್ಲಿ ಹಬ್ಬದ ವಾತಾವರಣ ಕಂಡು ಬಂತು. ಒಂದು ರೀತಿಯಲ್ಲಿ ನಮ್ಮ ಎಲ್ಲ ಗ್ರಾಮಸ್ಥರಿಗೆ ಆ ತಾಯಿ ಒಳ್ಳೇದ್ ಮಾಡ್ಲಿ, ಅದೇ ರೀತಿ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲ ಒಂದೇ ಸಮನಾಗಿ ನಡ್ಸ್ಕೊಂಡು ಹೋಗ್ಲಿ, ಎಲ್ಲ ಒಗ್ಗೂಡಿಸಿ ಇನ್ನ ಅನೇಕ ಕಾರ್ಯಕ್ರಮಗಳನ್ನ ಯಾಚಿಸ್ಲಿ ಅಂತ ಆ ತಾಯಿಯಲ್ಲಿ ಬೇಡ್ಕೊಳ್ಳುತ್ತೇವೆ. ಗಂಗನಮಿದ್ಯೆ ಅಲ್ದಿರ ಇಡೀ ಚಿಕ್ಕಬಳ್ಳಾಪುರ ದೇಶಾದ್ಯಂತ ಕಾಪಾಡ್ಲಿ. ಅದೇ ರೀತಿ ನಮ್ಮ ಸಂದೀಪ್ ಅಣ್ಣ ಅವ್ರಿಗೆ ಒಳ್ಳೆ ಗೆಲುವಿನ ಮೂಲಕ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ, ಸಮಾಜ ಸೇವೆ ಮಾಡ್ಕೊಂಡು ಹೋಗ್ಲಿ ಅಂತ ನಾವು ನಮ್ ಕಡೆಯಿಂದ, ಯುವಕರ ಕಡೆಯಿಂದ ಹಾಗೂ ಚಿಕ್ಕಬಳ್ಳಾಪುರ ಎಲ್ಲ ಯುವಕರ ಪರವಾಗಿ ನಾನು ಬಯಸ್ತಾ ಇದ್ದೀನಿ. ಒಳ್ಳೇದಾಗ್ಲಿ ಸಂದೀಪ್ ಅಣ್ಣ. ನಾಗೇಶನ್ ಮಾದಿಗ ದಂಡೋರ ಯುವ ಘಟಕ ಜಿಲ್ಲಾಧ್ಯಕ್ಷ.